ಹಾಯ್ ಫ್ರೆಂಡ್ಸ್, ಶ್ವೇತಾ ಆಲ್ ಇನ್ ಒನ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಂತಂದ್ರೆ ಒಂದು ನಾರ್ಮಲ್ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಇದು 40 ಅಂದರೆ 45 ಇದೆ ಸುತ್ತಳತೆ ಬ್ಲೌಸ್ ಕಟಿಂಗ್ ಐತಿ. ನಾರ್ಮಲ್ ಫೋಟೋಸ್ ಬ್ಲೌಸ್ ಅಂತಾರಲ್ಲ ಆ ಬ್ಲೌಸ್ ಕಟಿಂಗ್ ಐತಿದೆ. ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನೋಡ್ರಿ. ಇವರು ಈಗ ಮೊನ್ನೆ ಒಂದು 8-9 ಬ್ಲೌಸ್ ಹೊಲ್ಕೊಟ್ಟಿನಿ, ಮತ್ತು ಅವ್ರು ಚಲೋ ತಂದು ಕೊಟ್ಟಾರ. ಈಗ ನೋಡ್ರಿ, ಒಟ್ಟು ಟೋಟಲ್ 9 ಬ್ಲೌಸ್ ಅದಾವೆ. ಇವರು 3 ಅಸ್ತರ್ ಅದಾವು, 6 ಬ್ಲೌಸ್ ಹಂಗೆ ಅಸ್ತರ್ ವಿದೌಟ್ ಅಸ್ತರ್ ಅದಾವೆ. ಇವನ್ನ ಈಗ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ಕೊಟ್ಟ ಒಂದು 15-20 ದಿವಸ ಆಯ್ತವ್ರು. ಅಂದರೆ ನಾನು ಸ್ವಲ್ಪ ನಮ್ಮ ಮನೆಯೊಳಗೆ ಮದುವೆ ಐತಿ ಅಂತ ಊರಿಗೆ ಹೋಗಿದ್ದೆಲ್ಲ, ಹೀಗಾಗಿ ಇದನ್ನು ಸ್ಟಿಚ್ ಮಾಡಿಲ್ಲ. ಮತ್ತು ಅದಕ್ಕೆ ಈಗ ಕಟಿಂಗ್ ಮಾಡಬೇಕಂತ ಕಟಿಂಗ್ ಮಾಡಾಕತ್ತೀನಿ. ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನೋಡಿರಿ ಫ್ರೆಂಡ್ಸ್. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಕೂಡಲೇ ತಲುಪ್ತಾವೆ. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗ್ಬೇಡ್ರಿ. ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಂಗಂತೂ ನೋಡೋಕೆ ಹೋಗ್ಬೇಡ್ರಿ. ನೋಡಿರಿ ಯಾವ ರೀತಿ ನಾ ಇದು ಬ್ಲೌಸ್ ಕಟಿಂಗ್ ಮಾಡ್ತೀನಿ ನೋಡಿರಿ ನೀವು. ಮೊದಲಿಗೆ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮಾಡ್ತೀನಿ ನೋಡಿರಿ. ಇದು ಸ್ವಲ್ಪ ಕರೆಕ್ಟಾಗಿ ಕೆಳಗೆ ಮಾರ್ಕ್ ಹಾಕೋಬೇಕು. ಯಾಕಂದ್ರೆ ಬಟ್ಟೆ ಏನೈತಿ ಹೇರಾಪೇರಿ ಇರ್ತದಲ್ಲ, ಅದ್ರ ಸಂಬಂಧ ಕೆಳಗಡೆ ಸ್ವಲ್ಪ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು 1/2 ಇಂಚ್ ಬಿಟ್ಟು ಮತ್ತೆ ಮಾರ್ಕ್ ಹಾಕೋಬೇಕು. ಆನಂತರ ಬ್ಲೌಸ್ ಪೂರ್ಣ ಉದ್ದ ಬ್ಲೌಸ್ನ ಪೂರ್ಣ ಉದ್ದ 13.5 ಐತಿ. 13.5 ಅಂದರೆ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 14.5. ಇದು ಶೋಲ್ಡ್ರ್ ಎಷ್ಟೈತೆ ನೋಡ್ಕೊಂಡು ಬ್ಲೌಸ್ ಒಳಗೆ ಬ್ಲೌಸ್ನ ಕರೆಕ್ಟಾಗಿ ನೀಟಾಗಿ ರೌಂಡ್ ಹಿಂಗೆ ಕೊಳೆ ಬರೋಂಗೆ ಹಾಕೋಬೇಕು. ಆನಂತರ ಈ ಸ್ಲೀವ್ಸ್ ಜಾಯಿಂಟ್ದಿಂದ ಈ ಸ್ಲೀವ್ಸ್ ಜಾಯಿಂಟ್ ತನಕ ಅವ್ರದ್ದು ಶೋಲ್ಡ್ರ್ ಎಷ್ಟೈತೆ ನೋಡ್ಕೋಬೇಕು. 10.5 ಅದ. ಇದಕ್ಕೆ 1/2 ಇಂಚ್ ಆ್ಯಡ್ ಮಾಡಿ 11 ಇಂಚ್. 11 ಅಂತಂದ್ರೆ 6.25 ಇಂಚ್ ಬರ್ತದೆ ಫ್ರೆಂಡ್ಸ್. ಪೋನೆ 6. ಇದಕ್ಕೆ ಕೆಳಗಡೆ ಏನೈತಿ ಬಗಲಿನ ಉದ್ದ ಐತಿ, ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಅಲ್ಲಿ 6.25 ಬಂದರೆ ಇಲ್ಲಿ 6 ಇಂಚ್ ತೊಗೋಬೇಕು. ಸ್ಟ್ರೇಟಾಗಿ ಗೆರೆ ಹಾಕೋಬೇಕು. ಅವ್ರದ್ದು ಎದೆ ಸುತ್ತಳತೆ ಏನೈತಿ 45 ಐತಿ. 45 ಅಂತಂದ್ರೆ ಅದು 45ರ 2ನೇ ಭಾಗ ಅಂತಂದ್ರೆ 22.5. 22.5ದ ಇನ್ನೊಂದು ಭಾಗ ಮಾಡೋದು. ಮತ್ತು 11.25 ಬಂತು ನೋಡಿ ಫ್ರೆಂಡ್ಸ್. ಇವರು ಎದೆ ಸುತ್ತಳತೆ ಏನೈತಿ 11.25. 2 ಇಂಚ್ ಮಾರ್ಜಿನ್. ಸೊಂಟದ ಸುತ್ತಳತೆ ಎಷ್ಟೈತೆ ನೋಡ್ಕೊಡ್ಕಿ ಬ್ಲೌಸ್ದಾಗ. ಹದಿನೆಂಟೂವರೆ 18.5 ಅಂದರೆ 9.25.
ಪ್ಲಸ್ 3 ಇಂಚ್ ಮಾರ್ಜಿನ್. 3 ಇಂಚ್ ಯಾಕಂತಂದ್ರೆ 1 ಇಂಚ್ ಏನೈತಿ ಬ್ಯಾಕ್ ಟಕ್ಸ್ ಸಂಬಂಧ 1 ಇಂಚ್ ತೊಗೋಬೇಕು. 2 ಇಂಚ್ ಏನೈತಿ ಮಾರ್ಜಿನ್, ಫಿಟ್ಟಿಂಗ್ ಮಾರ್ಜಿನ್. ಈಗ ಇಲ್ಲಿ ಇವ್ರದ್ದು ಬಗಲಿನ ಆರ್ಮೋಲ್ ರೌಂಡ್ ಇದು ಹಾಕೋನು. ಇಲ್ಲಿಂದ 1.5 ಇಂಚು, ಒಂದು 1/2 ಇಂಚ್ ಶೋಲ್ಡ್ರ್ ಜಾಯಿಂಟಿಗೆ ಬಿಟ್ಟು ಇಲ್ಲಿಂದ ಇಲ್ಲಿ ಕೆಳಗಡೆ ಎಷ್ಟೈತೆ ನೋಡ್ಕೋಬೇಕು. ಇದು 5.25 ಐತೆ. 5.25 ಅರ್ಧ, ಎರಡೂವರೆ ಮ್ಯಾಗ 1 ಪಾಯಿಂಟ್ ಐತಿ. ಇಲ್ಲಿಂದನೂ ಕೂಡ 2.5 ಮ್ಯಾಗ 1 ಪಾಯಿಂಟ್ ಹಾಕೋಬೇಕು. ಇದನ್ನು ರೌಂಡ್ ಆಗಿ ಫ್ರೆಂಚ್ ಕರ್ವ್ದಿಂದ ಮಾರ್ಕ್ ಹಾಕೋಬೇಕು ನೋಡ್ರಿ. ಮಾರ್ಕ್ ಹಾಕೊಂಡು ಈಗ ಇವ್ದು ಬ್ಲೂಸೊಳಗೆ ಇದು ಎಷ್ಟು ಐತಲ್ಲ ಬಗಲಿನ ಸುತ್ತಳತೆ 9 ಅದ ಫ್ರೆಂಡ್ಸ್. ಈಗ ನಾ ಇದೇನು ರೌಂಡ್ ಮಾರ್ಕ್ ಹಾಕಿಲ್ಲ, ಇದು ಅಷ್ಟೇ ಬರ್ತದಿಲ್ಲ ನೋಡ್ಕೊಂಡು ಕರೆಕ್ಟಾಗಿ. ಒಂಬತ್ತುವರೆ ಬಂತು ಫ್ರೆಂಡ್ಸ್. ಅಂದ್ರೆ ಅವರು ಇಲ್ಲೇನೈತಿ ನಾವು 1.5 ತೊಗೊಂಡಿನಿ, ಅವರು 2 ಇಂಚ್ ತೊಗೊಂಡಾರ ಇಲ್ಲಿ. ಈಗ ಇವ್ರ ಬ್ಲೌಸ್ ಒಳಗೆ ಶೋಲ್ಡ್ರ್ ಎಷ್ಟೈತೆ ನೋಡ್ಕೋಬೇಕು. ಪುಣೆ 3 ಇಂಚ್ ಅದು. ಒಂದು 1/2 ಇಂಚ್ ಎಕ್ಸ್ಟ್ರಾ ಆ ಕಡೆ ಮಾರ್ಜಿನ್ಗೆ ಒಂದು ಹಾಫ್ ಅಥವಾ 3/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಅಂದರೆ ಇಲ್ಲಿ ಪೈಪಿಂಗ್ ಮಾಡೋದು ಮುಂದೆ ಇಲ್ಲಿ 1/4 ಇಂಚ್ ಹೋಗತಿ, ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡೋದು ಮುಂದೆ ಇಲ್ಲಿ ಒಂದು 1/2 ಇಂಚ್ ಹೋಗೈತಿ. ಈಗ ಇವ್ರದ್ದು ಕೊರಳಿನ ಆಗಲ್ಲ ಎಷ್ಟು ಸಿಕ್ತು ನೋಡೋಣ, 2.25. ಇವ್ರದ್ದು ಹಿಂಭಾಗದ ಕೊರಳು ಎಷ್ಟೈತೆ ನೋಡ್ಕೊಂಡು ಅವ್ರ ಬ್ಲೌಸ್ ಒಳಗೆ ನೀವು ಹಿಂಗೂ ಅಳತಿ ತೊಗೋಬೋದು, ಇಲ್ಲ ಅಂತಂದ್ರೆ ನೀವು ಕೆಳಗಿನ ಪಟ್ಟಿ ಏನೈತಲ್ಲ ಅದರಿಂದನೂ ಅಳತಿ ತೊಗೋಬೋದು. ಶೋಲ್ಡ್ರ್ ಜಾಯಿಂಟ್ದಿಂದ ಅವ್ರ ಕೊರಳಿನ ಉದ್ದ ಎಷ್ಟೈತಿ ಹಿಂಗೂ ಅಳತಿ ತೊಗೊಂಡು ನೋಡ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ನಮ್ಗೆ ಅವ್ರ ಬ್ಯಾಕ್ ಇದು ಪಟ್ಟಿ ಇರ್ತದ ಹಿಂದ ಗಂಟು ಪಟ್ಟಿ, ಅಲ್ಲಿಂದನೂ ಕೆಳಗಡೆ ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಟು ಕೆಳಗಿಂದ ಅದು ಎಲ್ಲಿಗದ ಅಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಒಂದು 1/4 ಇಂಚ್ ಮೇಲ್ಗಡೆ ಮಾರ್ಕ್ ಹಾಕ್ಕೋಬೇಕು. ಯಾಕಂತಂದ್ರೆ ನಾವು ಪೈಪಿಂಗ್ ಮಾಡ್ತೀವಲ್ಲ, ಪೈಪಿಂಗ್ ಮಾಡಂದ್ರೆ ಮತ್ತು ಅದು ನಾವು ಕರೆಕ್ಟ್ ಎಲ್ಲಿ ಇರ್ತದೆ ಅಲ್ಲಿಗೆ ಮಾಡ್ಕೊಂಡು ಬರ್ತೀವಿ. ಅವ್ರ ಕೊರಳಿನ ಆಗಲ್ಲ 2.25 ಎತ್ತ ಇತ್ತು, ಒಂದು 1/2 ಇಂಚ್ 2 ಇಂಚ್ ಅಂದರೆ ಶೇಪ್ ಚೆನ್ನಾಗಿ ಬರ್ತದೆ. ನೋಡಿ ರೌಂಡಾಗಿ ಮಾರ್ಕ್ ಹಾಕಿನಿ. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇದನ್ನು ಕಟಿಂಗ್ ಮಾಡೋಣ. ಈಗ ಇನ್ನೊಂದು ಫ್ರೆಂಡ್ಸ್ ಇಲ್ಲಿ ಟಕ್ಸ್ ಹಿಡಿತಿಲ್ಲ, ಒಂದು ನಾವು ಬ್ಲೌಸ್ ವೇರ್ ಮಾಡ್ದಾಕ್ರೆ ಏನೈತಿ ಕೆಳಗಡೆ ಸ್ವಲ್ಪ ಹಿಂಗೆ ಬಟ್ಟೆ ಕಾಣಿಸ್ದಂಗೆ ಆಕತ್ತಲ್ಲ, ಆ ರೀತಿ ನಾವು ಕಾಣಬಾರ್ದಂದ್ರೆ ನಾವಿಲ್ಲಿ ಒಂದು 1/2 ಇಂಚ್ ಕಟ್ ಮಾಡಬೇಕು. ಯಾವ ರೀತಿ ಅಂತಂದ್ರೆ ಈಗ ಇಲ್ಲಿಂದ ಇಲ್ಲಿಗೆ 10.25 ಅದ, 10.25 ಅರ್ಧ
5 ಕಾಲು ಅಂತ 5 ಕಾಲು ಈ ಕಡೆ ಹಾಫ್ ಇಂಚ ಈ ಕಡೆ ಹಾಫ್ ಇಂಚ್ ಬಿಟ್ಟು ನಾವು ಟಕ್ಸ್ ಇಡ್ತೇವೆ ಬಿಟ್ಕ್ಯಾರ ಈ ಕಡೆ ಏನೈತಲ್ಲ ಒಂದು ಹಾಫ್ ಅಥವಾ ಒಂದು 1/4 ಇಂಚ್ ಅಷ್ಟು ಕ್ರಾಸ್ ಹಾಕಿ ಅರ್ಬಿ ಮಾರ್ಕ್ ಹಾಕಿ ಕಟ್ ಮಾಡಬೇಕು. ನಾವು ಇಲ್ಲೇನು ಟಕ್ಸ್ ಹಿಡಿತೀರ ಟಕ್ಸ್ ಹಿಡಿಯೋಣ ಇದು ಕರೆಕ್ಟಾಗಿ ಸ್ಟ್ರೇಟಾಗಿ ಬರ್ತೈತಿ. ಈಗ ಇದನ್ನು ನಾನು ಕಟ್ ಮಾಡ್ತೀನಿ. ಇದು ನೋಡ್ರಿ 45 ಇದೆ ಸುತ್ತಳತೆ ಬ್ಲೌಸ್ ಐತಿ. ಇದು 82 ಸೆಂಟಿಮೀಟ್ರ್ ಐತಿ ಬ್ಲೌಸ್. ಇದ್ರೊಳಗೆ ನಾ ಯಾವ ರೀತಿ ಅಡ್ಜಸ್ಟ್ ಮಾಡಿ ಕಟಿಂಗ್ ಮಾಡ್ತೀನಿ ಅನ್ನೋದು ನೋಡ್ರಿ. ಯಾಕಂದ್ರೆ ಬ್ಯಾಕ್ ಪಾರ್ಟ್ ನಾ ಮಾರ್ಕ್ ಹಾಕೀನಿ ಆಲ್ರೆಡಿ. ಈಗ ಸ್ಲೀವ್ಸ್ ಒಂದು ಕುಂದಿಸಿ ಇದು ಮಾರ್ಕ್ ಹಾಕಿ ಆಮೇಲೆ ಆ ನಂತರ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡಿ ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೋತೀನಿ. ಯಾಕಂದ್ರೆ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಸುಮ್ಮನೆ ಬಟ್ಟೆ ಕಟ್ ಮಾಡಿದಾಗ ಸುಮ್ಮನೆ ಹಾಕತ್ತದ. ಅದ್ರ ಸಂಬಂಧ ಸ್ಲೀವ್ಸ್ ಒಂದು ಮಾರ್ಕ್ ಹಾಕೊತೀನಿ. ಹಾಕೊಂಡ ನಂತರ ಅದು ಬಟ್ಟೆ ಸಿಗುತ್ತಾ ಇಲ್ಲ ನೋಡೋಣಂತ. ಈಗ ಇವ್ರದ್ದು ಸ್ಲೀವ್ಸ್ದು ವಿದೌಟ್ ಅಸ್ತರ ಇದಾಕಾರ ಏನೈತಿ ಕೆಳಗಡೆ 1.5 ಇಂಚ್ ಮಾರ್ಜಿನ್ ತೊಗೋಬೇಕು. ನಾ ಇಲ್ಲಿ ನಂಗೆ ಬಟ್ಟೆ ಕಮ್ಮಿ ಐತಿ 82 ಸೆಂಟಿಮೀಟ್ರ್ ಐತಿಲ್ಲ. ಅದ್ರ ಸಂಬಂಧ ನಾನು ಕೆಳಗಡೆ ಹಾಫ್ ಇಂಚ್ ಅಷ್ಟೇ ತೊಗೊಂಡು ಒಳಗಡೆ ನಾನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡೋಕೆ ಬೇರೆ ಬಟ್ಟೆ ಕೊಡ್ತೀನಿ ಅಂತ ಹೇಳಿನವ್ರಿಗೆ. ಅವ್ರು ಆಯ್ತು ಬೇರೆ ಬಟ್ಟೆ ಕೊಡ್ರತ್ತೆ ಯಾರ. ಈಗ ಸ್ಲೀವ್ಸ್ದಾಗ ಉದ್ದ ಏನೈತಿ 7.25 ಐತಿ ಫ್ರೆಂಡ್ಸ. ಇದು ಅವರು ಇನ್ನೂ ಒಂದು ಸ್ವಲ್ಪ ಹಾಫ್ ಇಂಚ್ 1 ಇಂಚ್ ತನಕ ಅವರು ಉದ್ದಿಡತ್ತೆ ಯಾರ. 7.25 ಅಂದರೆ 8.25 1 ಇಂಚ್ ಎಕ್ಸ್ಟ್ರಾ. ಕೆಳಗಡೆ ಇದು ಮೇಲ್ಗಡೆ ಹಾಫ್ ಇಂಚ್ ಎಕ್ಸ್ಟ್ರಾ ಜಾಯಿಂಟಿಗೆ. ಟೋಟಲ್ ಆಗಿ 9 ಇಂಚ್ ಅಥವಾ 9 ಇಂಚಿಗೆ ಸ್ಲೀವ್ಸ್ ಡೌನಿಂಗ್ ಎಷ್ಟು ಹೋಗ್ಬೇಕಂತಂದ್ರೆ 3.5. ಈಗ ಅವ್ರದ್ದು ಗ್ರೌಂಡ್ ಏನೈತಿ ಅದು ಬ್ಲೌಸಾಗ 9 ನೋಡಲ್ಲ. ಆನಂತರ ಅವ್ರ ಅಳತೆ ಬ್ಲೌಸಾಗ ಸ್ಲೀವ್ಸ್ ರೌಂಡ್ ಎಷ್ಟೈತೆ ನೋಡ್ಕೋಬೇಕು. 7 ಇಂಚ್ ಅದ. ತೋಳಿನ ಸುತ್ತಳತೆ 7 ಇಂಚ. ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕಿ ನನಗಿಲ್ಲಿ ಬಟ್ಟೆ ಕಮ್ಮಿ ಐತಿ. ಅದ್ರ ಸಂಬಂಧ ನಾನು ಏನೈತಿ ಮತ್ತು ಇಲ್ಲಿ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಜಾಯಿಂಟ್ ಮಾಡ್ಕೋಬೇಕು. ಈಗ ಇದು ಮಾರ್ಕ್ ಹಾಕೊಂಡಂತ ಇದನ್ನು ಈಗ ಕಟ್ ಮಾಡೋಂಗಿಲ್ಲ. ಇದು ಹಾಕ್ಕೊಂಡಿನಿ ಇದು ಸ್ಲೀವ್ಸ್. ಇದು ಇಲ್ಲಿ ನೋಡೋಣ, ಇಲ್ಲಿ ಮಾರ್ಕ್ ಹಾಕ್ತೀನಿ. ಇದು ಇಲ್ಲಿಗೆ ಇದು ಬಟ್ಟೆ ನಾನು ಮುಂದೆ ಎಷ್ಟು ಸಿಗ್ತದೆ ಅನ್ನೋದು ನೋಡೋಣ. ನೋಡಿರಿ ಫ್ರೆಂಡ್ಸ್, ಇದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮಾಡಿದ್ದೀನಿ. ಸ್ಲೀವ್ಸ್ ಇಲ್ಲಿ ಮಾರ್ಕ್ ಮಾಡೀನಿ. ನನಗೆ ಸಿಕ್ಕಿರೋದು ಇಷ್ಟೇ ಬಟ್ಟೆ. ಇದರಲ್ಲಿ ಏನೈತಿ ಅದು ಫ್ರಂಟ್ ಪಾರ್ಟ್ ತೊಗೋಬೇಕು. ಯಾವಾಗಲೂ ಮೊದಲೇ ಹಿಂಗೆ ಕಟ್ ಮಾಡೋಕೆ ಹೋಗಬಾರ್ದು. ಬಟ್ಟೆ ಅಡ್ಜಸ್ಟ್ ಹಾಕೋದಿಲ್ಲ ನೋಡ್ಕೊಂಡು ಕಟ್ ಮಾಡಬೇಕು. ಈಗ ಇದನ್ನು ಕಟ್ ಮಾಡ್ತೀನಿ ನೋಡಿ ಬ್ಯಾಕ್ ಪಾರ್ಟ್. ನಾ ಯಾವ ರೀತಿ ಮಾರ್ಕ್ ಮಾಡಿಲ್ಲ
ಸೇಮ್ ಅದೇ ರೀತಿ ಕಟಿಂಗ್ ಮಾಡಬೇಕು. ಕೆಳಗಡೆ ಬಟ್ಟೆ ಸ್ವಲ್ಪ ಹೇಳಾಪಿ ಅಂತ ನಮ್ಮದು 1/4 ಇಂಚ್ ಮಾರ್ಕ್ ಹಾಕೊಂಡಿಲ್ಲ, ಕಟ್ ಮಾಡಿ ಇಲ್ಲೊಂದು 1/4 ಇಂಚ್ ಕ್ರಾಸ್ ಆಗಿ ನಾ ಮಾರ್ಕ್ ಹಾಕಿಲ್ಲ, ಅದನ್ನು ಕಟ್ ಮಾಡಿ ತೆಗಿಬೇಕು. ಇಲ್ಲೊಂದು ನಾಚ್ ಹಾಕೋಬೇಕು, ಟಕ್ಸ್ ಪಾಯಿಂಟ್ ಇದೆ ಅನ್ನೋದು. ಇದು ಫಿಟ್ಟಿಂಗ್ ಲೈನ್ ಅಂತ, ಇದು ಕೊರಳಿನ ಆಗಲ್ಲ. ಇದಿಷ್ಟ ಆಯಿತು. ಈಗ ಸ್ಲೀವ್ಸ್ನು ಕಟ್ ಮಾಡಿ ತೊಗೊಂಡ್ಬಿಡ್ತೀನಿ. ಕೆಳಗಡೆ ರೀತಿ ಸ್ವಲ್ಪ ಬಟ್ಟೆ ಹೇರಾಪಿ ಐತಿ, ಅದು ಸ್ಟ್ರೇಟಾಗಿ ಕಟ್ ಮಾಡ್ತೀನಿ ನೋಡ್ರಿ. ಇಲ್ಲಿಗೆ ನಾವು ಫಿಟ್ಟಿಂಗ್ ಬರ್ಬೇಕು ಸಂಬಂಧ ಒಂದು ನಾಚ್ ಹಾಕೋಣ. ದಿಸ್ ಇಸ್ ದ ಸೆಂಟರ್ ನಾಚ್. ಈಗ ನೋಡ್ರಿ ನನಗೆ ಇಷ್ಟೇ ಮಿಕ್ಕಿಯದು ಬಟ್ ಇದ್ರೊಳಗೆ ನಾನು ಫ್ರಂಟ್ ಪಾರ್ಟ್ ಮತ್ತು ಕ್ರಾಸ್ ಬೆಲ್ಟ್ ತಗೋಬೇಕು. ಯಾವ ರೀತಿ ಅಡ್ಜಸ್ಟ್ ಮಾಡ್ತೀನಿ ಅದು ನೋಡ್ರಿ. ಇಲ್ಲಿ ನೋಡ್ರಿ ಒಂದು 1/4 ಇಂಚು ಹುಕ್ ಪಟ್ಟಿ ಕಾಜಾ ಪಟ್ಟಿಗೆ ಬಿಟ್ಟು ಮಾರ್ಕ್ ಮಾಡ್ಬೇಕು. ಇದೇನು ಬ್ಯಾಕ್ ಪಾರ್ಟ್ ನಾವು ಕಟಿಂಗ್ ಮಾಡೀವಲ್ಲ ಸೇಮ್ ಅದು ಹೆಂಗೈತೆ ಎಕ್ಸಾಕ್ಟ್ ಐತೆ ಸೇಮ್ ಮಾರ್ಕ್ ಹಾಕ್ಬೇಕು. ಈಗ ನೋಡ್ರಿ ಹಿಂಭಾಗದ ನಾವು ಬ್ಲೌಸ್ನ ಪೂರ್ಣ ಉದ್ದ ಅದು 13 ಇತ್ತು, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ ನಾನು 14 ತೊಗೊಂಡಿನಿ. ಅದರ ಫ್ರಂಟ್ ಪಾರ್ಟ್ ಏನಿದೆ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 14 ಅಂದರೆ ನಾವು ಫ್ರಂಟ್ ಪಾರ್ಟಿಗೆ 15 ತೊಗೋಬೇಕು. ಆದ್ರೆ ನನಗೆ ಇಲ್ಲಿ ಬಟ್ಟೆ ಕಮ್ಮಿ ಐತಿ, ಅದಕ್ಕೆ ನಾ 2 ಇಂಚ್ ಮೈನಸ್ ಮಾಡಿ ಅದು ಕ್ರಾಸ್ ಪಟ್ಟಿ ಆಮೇಲೆ ನಾನು ತೊಗೋತೀನಿ. ಅದು 15 ಅಂದರೆ 2 ಇಂಚ್ ಮೈನಸ್ ಮಾಡಿದ್ರೆ 13 ಅವ್ರ ಬ್ಲೌಸ್ದೊಳಗೆ ಮುಂಭಾಗದ ಕೊರಳು ಎಷ್ಟು ಐತೆ ನೋಡೋಣ.
ಮುಂಭಾಗದ ಕೊರಳು 7 ಇಂಚ್ ಐತಿ. ಹಾಫ್ ಇಂಚ್ ಏನೈತಿ ಮ್ಯಾಲೆ ಶೋಲ್ಡ್ರ್ ಜಾಯಿಂಟಿಗೆ ಹೋಗೈತೆ, ಅದಕ್ಕೆ 7.5 ತೊಗೋಬೇಕು. ಹಾಫ್ ಇಂಚಲ್ಲಿ ಸ್ಲೀವ್ ಜಾಯಿಂಟಿ ಇದು ಬಿಟ್ಟು ಕ್ಯಾರಿಂದ ಇದು ಇಲ್ಲಿಂದ ಇಲ್ಲಿಗೆ ಇವ್ರದ್ದು ಎಷ್ಟು ಐತೆ ನೋಡ್ಕೋಬೇಕು. ನೋಡಿಕೊಂಡು ಇನ್ನೊಂದು ಹಾಫ್ ಇಂಚ್ ಟಕ್ಸ್ ಕೆಳಗಡೆ ಕ್ರಾಸ್ ಪಟ್ಟಿ ಇದು ಜಾಯಿಂಟಿಗೆ ಒಂದು ಹಾಫ್ ಇಂಚ್ ಬಿಟ್ಟು ಮಾರ್ಕ್ ಹಾಕೋದು. ನೋಡ್ರಿ ಈ ಥರ ಕ್ರಾಸ್ ವರ್ಟ್ ಮಾರ್ಕ್ ಹಾಕಿನಿ. ಈಗ ನಾ ಕ್ರಾಸ್ ವರ್ಟ್ ಇದ್ರೊಳಗೆ ತೊಗೊಳಕ್ಕೆ ಬಟ್ಟೆ ಇಲ್ಲ, ಶಾರ್ಟೇಜ್ ಐತಿ, ಅದ್ರ ಸಂಬಂಧ ನಾ ಕ್ರಾಸ್ ವರ್ಟ್ ಬೇರೆ ತೊಗೋತೀನಿ. ಮುಂಭಾಗದ ಕೊರಳಿನಾಗಲ್ಲ ಇದು ಎಷ್ಟು ಐತೆ ನೋಡ್ಕೋಬೇಕು. 2.5 ಐತಿ, ಇಲ್ಲಿ ಕೂಡ 2.5 ಮಾರ್ಕ್ ಹಾಕೋಬೇಕು. ಮಾರ್ಕ್ ಹಾಕ್ಕೊಂಡು ಈ ಮಾರ್ಕಿಗೆ ಇದು ಸ್ಟ್ರೈಟ್ ಆಗುವಂತೆ ಗೆರೆ ಹಿಡಿಬೇಕು. ಇದಕ್ಕೆ ರೌಂಡ್ ಶೇಪ್ ಕೊಡ್ಬೇಕು. ಆಮೇಲೆ ಇದೇನೈತಲ್ಲ ಇದು ಹಿಂಭಾಗದ ಬಗಲಿನ ಇದು ಮಾರ್ಕಿಂಗ್ ಐತಿ. ನಾವು ಹಾಫ್ ಇಂಚ್ ಒಳಗೆ ತೊಗೊಂಡು ಮುಂಭಾಗದ ಬಗಲಿನ ಶೇಪ್ ಹಾಕೋಬೇಕು. ಇದು ಅಲ್ಲ ಮಾರ್ಕ್ ಮುಂಭಾಗದ, ಇದು ಕೆಳಗಿಂದ ಐತಲ್ಲ ಇದು ಮುಂಭಾಗದ ಮಾರ್ಕಿಂಗ್. ಈಗ ನೋಡ್ರಿ ಇವ್ರದ ಕೊರಳಿನಾಗಲ್ದಿಂದ ಶೋಲ್ಡ್ರ್ ಇದು ಎಷ್ಟು ಬಂದೈತೆ ನೋಡ್ಕೋದು. 3.4 ಇಂಚ್ ಐತಿ. 4.4 ಅರ್ಧ ಅಂತಂದ್ರೆ 2 ಪಾಯಿಂಟ್ ಬಂತು. ಇಲ್ಲಿಂದ ಇದು ಇಲ್ಲಿಗೆ ಎಷ್ಟೈತೆ ನೋಡ್ಕೋಬೇಕು. 4.5 ಒಂದು ಪಾಯಿಂಟ್ ಕಮ್ಮಿ ಬಂತಿದೆ. ಈಗ ಇಲ್ಲಿಂದನೂ ಅಷ್ಟೇ ಮಾರ್ಕ್ ಹಾಕಬೇಕು ನಾವು. ಮಾರ್ಕ್ ಹಾಕಿ ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು ಟಕ್ಸ್ ಸಂಬಂಧ
ಸಣ್ಣ ಇರೋರಿಗಾದರೆ 2 ಕಾಲ ತೊಗೋತೀವಿ. ಟಕ್ಸ್ ಇದು ಹೈಟ ಆದರೆ ಇವ್ರಿಗೇನೈತಿ 2.5 ಪೌನೆ 3 ತನೂ ತೊಗೋಬೋದು. ಇಲ್ಲೇನು ನಾವು ಗೆರೆ ಹಾಕಿದ್ರೆ ಇದನ್ನೇ ಬಗಲಿಂದ ಟಕ್ಸ್ ಸಂಬಂಧ ಇಲ್ಲೇ ಸ್ಟ್ರೇಟಾಗಿ ಒಂದು ಗೆರೆ ಹಾಕಬೇಕು. ಆ ನಂತರ ಇದು ಎಷ್ಟೈತೆ ನೋಡ್ಕೋಬೇಕು. 5.5 ಅದ, 5.5 ಅರ್ಧ, ಪೌನೆ 3 ಇಂಚ್ ಬೇಕು. ನೋಡ್ರೆ ಫ್ರಂಟ್ ಪಾರ್ಟ್ ನಾವು ಮಾರ್ಕಿಂಗ್ ಮಾಡೀನಿ. ಈಗ ಇದು ಯಾವ ಥರ ನಾ ಇದು ಮಾರ್ಕ್ ಹಾಕಿಲ್ಲ ಅದೇ ಥರ ಇದನ್ನ ಕಟಿಂಗ್ ಮಾಡ್ತೀನಿ. ನೋಡ್ರಿ ಈಗ ಫ್ರಂಟ್ ಪಾರ್ಟ ಕಟಿಂಗ್ ಆಯ್ತಿದೆ. ಈಗ ನಾ ಇಲ್ಲೇ ಎಲ್ಲೆಲ್ಲಿ ಮಾರ್ಕ್ ಹಾಕಿಲ್ಲ ಅಲ್ಲೆಲ್ಲ ಒಂದೊಂದು ನಾಚ್ ಹಾಕೊಂಡು ಫ್ರಂಟ್ ಪಾರ್ಟ್ ಆಯ್ತು. ಈಗ ನಮಗೆ ಕ್ರಾಸ್ ಬೆಲ್ಟ್ ಸಿಕ್ಕಿಲ್ಲ ಅಲ್ಲಿ, ಅದ್ರ ಸಂಬಂಧ ನಾವು ಕ್ರಾಸ್ ಬೆಲ್ಟ್ ಏನೈತಿ ಕ್ರಾಸ್ ಪಟ್ಟಿ ಏನೈತಿ ಸಪ್ರೇಟಾಗಿ ತಗೋಬೇಕು. ಇವು ಬ್ಲೌಸ್ದೊಳಗೆ ಕ್ರಾಸ್ ಪಟ್ಟಿ ಎಷ್ಟೈತೆ ನೋಡ್ಕೊಂಡು ಅಳತಿ ನೋಡ್ಕೊಂಡು ಎರಡೂವರೆ ಮ್ಯಾಗ ಒಂದದ. ನಾವು ಇಲ್ಲಿಂದ ಕೆಳಗಿಂದ 3.5 ಇಂಚ್, ಇದು ನೋಡ್ರಿ ಫ್ರೆಂಡ್ಸ್, ನಾವು ಇದೇನು ಮಾರ್ಕ್ ಹಾಕಿವಿಲ್ಲ ಇಲ್ಲಿ ಸೈಡಿಗೆ ನಾವು ಇಲ್ಲಿ ಟಕ್ಸ್ ಹಿಡಿತಿಲ್ಲ. ಅದು ಸಮೇತ ಫ್ರಂಟ್ ಪಾರ್ಟಿಗೆ ಏನೈತಿ 1.5 ಇಂಚ್ ನಾವು ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕು. ಅದನ್ನು ನಾನು ಬರ್ತೀನಿ ಈಗ ಇಲ್ಲಿ ಮಾರ್ಕ್ ಹಾಕ್ಕೊಂಡು ಅದು ಕಟ್ ಮಾಡಿ ತಗೋತೀನಿ, ಆಮೇಲೆ ಜಾಯಿಂಟ್ ಮಾಡ್ತೀನಿ ನೋಡ್ರಿ.
ಇದನ್ನು ನೋಡ್ರಿ ಇಲ್ಲಿ ಜಾಯಿಂಟ್ ಮಾಡಬೇಕಿದು. ಯಾಕಂದ್ರೆ ನಾವು ಟಕ್ಸ್ ಹಿಡಿಯೋಣ ಏನಾಕತಿ ಇಲ್ಲಿ ಬಟ್ಟೆ ಈ ಕಡೆ ಒಂದು ಇಂಚ ಈ ಕಡೆ 1 ಇಂಚ್ ಇದು ಟಕ್ಸ್ ಹಿಡಿಯೋಣ ಹೋಗೋದ ಇಲ್ಲಿ ಬಟ್ಟೆ ಕಮ್ಮಿ ಬರ್ತದೆ. ಅದ್ರ ಸಂಬಂಧ ನಾ ಬರ್ತೀನಿ ಅದು ಸಂಬಂಧ ಈಗ ಕಟ್ ಮಾಡಿ ನೋಡಿ ಜಾಯಿಂಟ್ ಮಾಡಿದ್ದು ಸ್ಟಿಚ್ ಮಾಡಿದ ಮುಂದೆ ಏನೋ ಇದು ಜಾಯಿಂಟ್ ಮಾಡ್ಕೋತೀನಿ. ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ. ಕ್ರಾಸ್ ಪಟ್ಟಿ ಇಲ್ಲಿಂದ 3.5 ಕ್ರಾಸ್ ಬೆಲ್ಟ್ ಅವ್ರದ್ದು ಅಗಲ ಏನೈತಿ 12.5 ಐತಿ. 12.5 ಮ್ಯಾಗ 1 ಪಾಯಿಂಟ್ ಇಲ್ಲಿಂದ 2.5 ಪೋನೆ 3 ಇಂಚ್ ತನಕ ತೊಗೊಂಡ್ರೂ ಬರ್ತೈತಿ. ಈಗ ನೋಡ್ರಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ತೀನಿ. ಈ ಬಟ್ಟೆ ಒಳಗೆ ನನಗೆ ಈಗ ಒಂದೊಂದಾಗೆ ಸಿಕ್ಕದ ಕ್ರಾಸ್ ಬೆಲ್ಟ. ನಾವು ಬೇರೆ ಬಟ್ಟೆ ಒಳಗಂತ ಇದು 2 ಕಟ್ ಮಾಡ್ಕೋಬೇಕು. ಅಂದ್ರೆ 3 ಹಚ್ಚಿದ್ರೇನೈತಿ ಸ್ವಲ್ಪ ದಿಪ್ಪಾಗಿ ಚೆನ್ನಾಗಿ ಕೂಡ್ತದೆ ಇದು. ಯಾಕಂತಂದರೆ ಅಸ್ತರ್ ಇತ್ತಂದ್ರೆ ನಡಿತೈತಿ. ಅಸ್ತರ್ ಬ್ಲೌಸ್ ಇತ್ತಂದರೆ ಇದು ವಿದೌಟ್ ಅಸ್ತರ್ ಇತ್ತಲ್ಲ, ಅದ್ರ ಸಂಬಂಧ ನಾವು 3 ಪೀಸ್ ಹಾಕ್ಬೇಕು. ಇದಕ್ಕಿನ್ನ 3 ಅಂದರೆ ಒಟ್ಟು ಟೋಟಲ್ 6 ಪೀಸ್ ಹಾಕ್ಬೇಕು ಇವು. ನೋಡ್ರಿ ಫ್ರೆಂಡ್ಸ್, 45 ಅದೇ ಸುತ್ತ ಬ್ಲೌಸ್ ಐತಿ. ಇದು 82 ಸೆಂಟಿಮೀಟ್ರ್ ಬ್ಲೌಸ್ ಪೀಸ್ ಐತಿ. 82 ಸೆಂಟಿಮೀಟ್ರ್ ಬ್ಲೌಸ್ ಪೀಸ್ ಒಳಗೆ ನಾ 45 ಅದೇ ಸುತ್ತ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೀನಿ ಅಂತ ನೋಡ್ರಿ. ಇದು ಬ್ಯಾಕ್ ಪಾರ್ಟ್ ಐತಿ. ಆನಂತರ ಇದು ಫ್ರಂಟ್ ಪಾರ್ಟ್. ಇದು ಕ್ರಾಸ್ ಪಟ್ಟಿ, ಇದು ಸ್ಲೀವ್ಸ್. ಇಷ್ಟೆಲ್ಲ ಕಟಿಂಗ್ ಮಾಡಿದ ನನಗೆ ಮಿಕ್ಕಿರೋದು ಇಷ್ಟೇ ಬಟ್ಟೆ. ಇಷ್ಟ ಬಟ್ಟೆ ಐತಿ. ಕೊರಳಿಗೆ ಏನೈತಿ ಇದು ಹಿಂಭಾಗದ ಕೊರಳಿಂದ ನಾ ಇದು ಕಟಿಂಗ್ ಮಾಡಿಲ್ಲ. ರೌಂಡ್ ಇದನ್ನೈತೆ ಇದು ಕಟಿಂಗ್ ಮಾಡಿಲ್ಲ. ಇದನ್ನೇ ನಾನು ಕೊರಳಿಗೆ ಹಾಕೋತೀನಿ. ಮತ್ತು ಇದು ಸ್ವಲ್ಪ ಸ್ಲೀವ್ಸಿಗೂ ನನಗೆ ಅಟ್ಯಾಚ್ ಕೊಡಬೇಕು. ಇದು ಸ್ಲೀವ್ಸಿಗೆ ಹೋಗ್ತವೆ. ಆಮೇಲೆ ಬೆನ್ನಿಗೆ ಮತ್ತು ತೋಳಿಗೆ ಮತ್ತು ಏನಂತ ಬೇರೆ ಬಟ್ಟೆ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ. ಆಯ್ತು ಬೇರೆ ಬಟ್ಟೆ ಹಚ್ಚತ್ತೆ ಯಾರವ್ರ. ಇದನ್ನೇ ಇದೇ ಅಳತಿ ಇಟ್ಕೊಂಡು ನಾವು ಇವೇನೈತಾವ ಅಷ್ಟು ಬ್ಲೌಸ್ ಕಟ್ ಮಾಡ್ತೀನಿ. ನೋಡಿರಿ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನೋಡಿರಿ. ಇದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಕೂಡ ಬರ್ತಾವೆ. ಯಾರೋ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.